ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀ ಏನಪ್ಪ ಬರಂಗಿಲ್ಲ ನಾನು. ಆಮೇಲೆ ದತ್ತ ಜಯಂತಿ 3 ದಿವಸದ ಆಚರಣೆ ಇರ್ತದೆ. ಆಮೇಲೆ ರಾಮನವಮಿ 9 ದಿವಸದ ಆಚರಣೆ, 9 ದಿವಸ ಸಪ್ತಾಹ. ಆಮೇಲೆ ಸಾಧಕರಿಗಾಗಿ ಶಿಬಿರಗಳನ್ನ ಏರ್ಪಾಟ್ ಮಾಡ್ತೀವಿ. ಪ್ರತಿಯೊಂದು ಸಪ್ತಾಹಕ್ಕಿಂತ ಮುಂಚೆ 7 ದಿವಸ ಅಂದ್ರೆ ಏನ್ ನಮ್ 4 ಹೊಲತದ ಭಜನೆಗಳು ಇರ್ತಾವೆ ಸಾಂಪ್ರದಾಯಿಕ, ಅದನ್ನ ಹೊರತುಪಡಿಸಿ ಮತ್ತೊಂದು 3-4 ಸೆಷನ್ಸ್ ಇಟ್ಕೋತೀವಿ. ಅದರೊಳಗೆ ಮಹಾರಾಜರ ಕೋಣೆ ಒಳಗೆ ಹೋಗಿ 1 ತಾಸು ಧ್ಯಾನ ಮಾಡುವುದು, ಮಹಾರಾಜರ ಪ್ರವಚನಗಳನ್ನ ಕೇಳುವುದು, ಮಹಾರಾಜರ ಗ್ರಂಥಗಳನ್ನ ಓದಿ ಅದರ ಮೇಲೆ ಚರ್ಚೆ ಮಾಡೋದು, ಸಂತರ ಮಹಾಂತರ ಅನುಭಾವಿ ನುಡಿಗಳನ್ನ ಮರಾಠಿ ಕನ್ನಡದಲ್ಲಿ ಓದೋದು, ಚರ್ಚೆ ಮಾಡೋದು. ಹೀಗೆ ಒಂದು ದಿವಸದಾಗೆ ಪೂರ್ತಿ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 9:30 ತನಕ ಪೂರ್ತಿ ಟೈಟ್ ಶೆಡ್ಯೂಲ್. ಅದು ವರ್ಷದಾಗ ಒಂದು 3 ಸಲ ಆಗ್ತದೆ. ಆಮೇಲೆ ಈ ಆಶ್ರಮದ ಒಂದು ವಿಶೇಷತೆ ಅಂದ್ರೆ ಇಲ್ಲಿ ಎಲ್ಲರಿಗೂ ನಮ್ಮ 7 ಬಾಗಿಲ ಇವೆ, 7 ಗೇಟ್ ಇವೆ, ಯಾವುದು ಮುಚ್ಚಿರಂಗಿಲ್ಲ, ಎಲ್ಲ ತೈರದ ಬಾಗಿಲ ಇದೆ. ಎಲ್ಲರೂ ಬರಬೇಕು. ಸಾಧಕರು ವಿಶೇಷವಾಗಿ ಬಂದು ಈ ಕ್ಷೇತ್ರದ ಲಾಭ ತಗೋಬೇಕು. ಅದೇ ರೀತಿ ನಾವು ಒಂದು ಬೇಸಿಗೆ ಶಿಬಿರವನ್ನು ಮಾಡ್ತೀವಿ 1 ತಿಂಗಳ ಕಾಲ. ಅಲ್ಲಿನೂ ಎಲ್ಲ ಮಕ್ಕಳು ಸುತ್ತಮುತ್ತ ಒಂದು 15-20 ಹಳ್ಳಿ ಮಕ್ಕಳಿಗೆ 3 ಬಸ್ಗಳನ್ನ ಮಾಡಿ ಅವ್ರು ಕರೆಸಿ 1 ತಿಂಗಳ ಇಲ್ಲಿ ಟ್ರೈನಿಂಗ್ ಕೊಟ್ಟು ಆಧ್ಯಾತ್ಮಿಕ ಮತ್ತು ಶೈಕ್ಷಣಿಕ. ಯಾವ ತಿಂಗಳು ಕೊಡ್ತೀರಿ ಸರ್? ಇದು ಏಪ್ರಿಲ್ ತಿಂಗಳ, ಪ್ರತಿ ವರ್ಷನೂ ಮಾಡ್ತೀವಿ ಕಳೆದ 24 ವರ್ಷದಿಂದ. ಏಪ್ರಿಲ್ 1ನೇ ತಾರೀಕಿನಿಂದ 30 ತನಕ. ಅಂದ್ರೆ ಅವ್ರ ಶಾಲೆ ಎಕ್ಸಾಮ್ ಯಾವಾಗ ಮುಗೀತದ ನಮ್ಗೆ 2-3 ದಿವಸ ಹಿಂದೆ ಮುಂದೆ ಇರ್ತದೆ. ಆದ್ರೆ ಬರೀ ಮಕ್ಕಳೇ ಬರ್ಬೇಕ್ರಿ ಇಲ್ಲಿ? 5ರಿಂದ 10ನೇ ತರಗತಿ ವಿದ್ಯಾರ್ಥಿನಿಯರು. ಅವರಿಗೆಲ್ಲ ಅಕಾಮಿಡೇಷನ್ ಇಲ್ಲೇ? ಎಲ್ಲ ಅಕಾಮಿಡೇಷನ್ ಇಲ್ಲಿ ಇರಂಗಿಲ್ಲ. ನಾವು ಬಸ್ಲೇ ಅವ್ರವ್ರ ಊರಿಗೆ ಹೋಗ್ತೀವಿ. ಒಂದು ಪಾಯಿಂಟ್ ನಿಂತಿರ್ತಾರ ಹುಡುಗರು, ಅವನ್ನ ಕರ್ಕೊಂಡ್ ಬರ್ತೀವಿ ಮತ್ತು ವಾಪಸ್ ಬಿಟ್ಟು ಬರ್ತೀವಿ. ಅಂದ್ರೆ ಇಲ್ಲಿ ಉಳ್ಕೊಳಿಕ್, ಆಶ್ರಮದಲ್ಲಿ ಉಳ್ಕೊಳಿಕ್ ಅವಕಾಶ ಇಲ್ಲ. ನಮ್ಮ ಬೇರೆ ಏನು ಆಧ್ಯಾತ್ಮಿಕ ಚಟುವಟಿಕೆಗೆ ಧಕ್ಕೆ ಆಗಲಾರ್ದಂಗೆ ಅವ್ರಿಗೆ ಇಲ್ಲಿ ಕಳಿಸ್ತೀವಿ. 5ನೇತಿಂದ 10ನೇ ತರಗತಿ ಕನ್ನಡ ಮಾಧ್ಯಮದ ಮಕ್ಕಳು ಇರ್ತಾರೆ. ಅಕ್ಕಪಕ್ಕದ ಹಳ್ಳಿ ಒಳಗಿಂದ ಅವ್ರು ಬರ್ತಾರೆ. ಮತ್ತೆ ಕನ್ನಡ ಮಾಧ್ಯಮನೇ ಬೇಕೇನ್ರಿ? ಹಂಗಲ್ಲ, ಇಂಗ್ಲಿಷ್ ಇದ್ರು ನಮ್ಗೇನ್ ತೊಂದರೆ ಇಲ್ಲ. ಆದ್ರೆ ನಮ್ಗೆ ಇಲ್ಲಿ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಇಸ್ ಕನ್ನಡ. ಅಂದ್ರೆ ಇಂಗ್ಲಿಷ್ನು ಹೇಳ್ಕೊಡ್ತೀವಿ. ಏಪ್ರಿಲ್ 1ನೇ ತಾರೀಕಿನಿಂದ ನಾವು ಇಲ್ಲಿ ಕರ್ಕೊಂಡು ತಂದು ಬಿಡೋದು, ಒಯ್ಯೋದು ಮಾಡಬಹುದು. ಯಾರು ವಿಜಾಪುರದಿಂದ ಬರೋರಿದ್ದಾರೆ ತಿಡುಗುಂದಿ ತನಕ ನಮ್ಮ ಬಸ್ ಬಂದಿರ್ತದ. ಈಗ ಅಕ್ಕಪಕ್ಕದ ಹಳ್ಳಿಗಳಾಗಿರ್ತಕ್ಕಂತಹ ಬೊಮ್ಮನಹಳ್ಳಿ, ಗುಣಕಿ, ತಿಡುಗುಂದಿ, ಮಕಣಾಪುರ ತಾಂಡೆ, ಈ ಕಡೆ ಅಗಸ್ನಾಳ್, ಡೊಮ್ನಾಳ್, ಮಡಸ್ನಾಳ್, ಶಿರ್ನಾಳ್, ಕನ್ನೂರ್, ಈ ಭಾಗದೊಳಗೆಲ್ಲ ನಮ್ಮ ಬಸ್ ಓಡಾಡ್ತಿರ್ತದ. ನೋಡ್ರಿ ವೀಕ್ಷಕರೇ, ಅಪ್ಪಾಜಿ ಹೇಳ್ತಾ ಇರೋದು ಇದು ಗುರುಕುಲ ಶಿಕ್ಷಣ ಅಂತಾರೆ ಇದಕ್ಕೆ. ಹಿಂದಕ್ಕೆ ಒಂದು ಕಾಲಕ್ಕಿತ್ತು, ಈಗ ಎಲ್ಲ ಮಾಯ ಆಗಿ ಬೇರೆ ಬೇರೆ ಆಗ್ಯಾವ. ಈಗ ಈ 1 ತಿಂಗಳ ಮಕ್ಕಳ ಸಂಸ್ಕಾರ ವೃದ್ಧಿ ಆಗಬೇಕು, ಒಳ್ಳೆಯ ಸಂಸ್ಕಾರ ವೃದ್ಧಿ ಆಗುವ ಸಲುವಾಗಿ 1 ತಿಂಗಳು ಶಿಬಿರ ನಡೆಸ್ತಾ ಇದ್ದಾರೆ ಪ್ರತಿ ವರ್ಷ ಅಲ್ರಿ ಅಪ್ಪಾಜಿ? ಹೌದು, ಇದು 24ನೇ ವರ್ಷ. ಇದು 24ನೇ ವರ್ಷ. ನಿಮ್ಮದು ಯಾವಾರು ಮಕ್ಕಳಿದ್ರೆ ಇಲ್ಲಿ ಸೇರಿಸ್ಬೋದು. ಅದಕ್ಕೇನು ಫೀ ಇರುತ್ತೆ ಅಂತ? ಪೂರ್ತಿ ಉಚಿತವಾಗಿರ್ತದೆ. ಮತ್ತೆ ಆ ಮಕ್ಕಳಿಗೆ ನಾವು ಫೈಲ್ಸ್ ಕೊಡ್ತೀವಿ. ಯಾರಿಗೆ ಚಪ್ಪಲಿ ಇಲ್ಲಂಗಿಲ್ಲ ಅಂತವ್ರಿಗೆ ಚಪ್ಪಲಿ ಕೊಡ್ತೀವಿ, ಡಿಕ್ಷನರಿ, ಕಂಪಾಸು, ಬ್ಯಾಗು, ಸ್ಕೂಲ್ ಬ್ಯಾಗು, ನೋಟ್ಬುಕ್ಕು, ಆಮೇಲೆ ಪ್ರಾರ್ಥನಾ ಗುಚ್ಛ ಅಂತ ಸರ್ವಧರ್ಮ ಪ್ರಾರ್ಥನಾ ಹೇಳ್ತೀವಿ, ಅದನ್ನ ಕೊಡ್ತೀವಿ. ಒಟ್ಟು ಅವ್ರಿಗೆ ಬಂದವ್ರಿಗೆ ಅವ್ರಿಗೆ ಯಾರು ನಮ್ಮ ಗುರು ಬಂಧುಗಳು ಚಿಕ್ಕಿ ಕೊಡ್ತಾರೆ, ಐಸ್ ಕ್ರೀಮ್ ಕೊಡ್ತಾರೆ, ಜಿಲೇಬಿ ಕೊಡ್ತಾರೆ, ಮತ್ತೇನೇನೋ ಒಟ್ಟು ಹುಡುಗರಿಗೆ ಏನಾದ್ರು ಕೊಡ್ತಿರ್ತೀವಿ. ಅವ್ರಿಗೆ ಸಾಂಸ್ಕೃತಿಕ, ಆಧ್ಯಾತ್ಮಿಕ, ಶೈಕ್ಷಣಿಕ 3 ರೀತಿಯಿಂದ ಎನ್ರಿಚ್ ಮಾಡುವಂತಹ ಇದು ಶಿಬಿರ. ಗ್ರೇಟ್ ವರ್ಕ್. ಎಷ್ಟು ಸ್ಟೂಡೆಂಟ್ಸ್ ಆಗಿದ್ದಾರೆ ಅಂದಾಜು ವರ್ಷ ಇಲ್ಲಿ? ಪ್ರತಿ ವರ್ಷವೂ ಸುಮಾರು ಒಂದು 600 ಮಕ್ಕಳು ಇಲ್ಲಿ ಇರ್ತಾವೆ. 600? ಹೌದು. ಒಂದೊಂದು ತರಗತಿ ನಾವು ಇಲ್ಲ, ಬೇರೆ ಬೇರೆ ಕಡೆ. ಈ ಹಾಲ್ ಒಳಗೆ ಪ್ರಾರ್ಥನೆ, ಸಾಮೂಹಿಕ ಪ್ರಾರ್ಥನೆ, ಸಾಮೂಹಿಕ ಯೋಗ, ಮತ್ತು ಯಾರು ವಿಶೇಷ ರಿಸೋರ್ಸ್ ಪರ್ಸನ್ ಬಂದ್ರೆ ಅವ್ರ ಮಾತು ಕೇಳಲಿಕ್ಕೆ ಈ ಹಾಲ್ ನಲ್ಲಿ ಇರ್ತೀವಿ. ಇದು ಹಾಲ್ ಬಿಟ್ಟು ಬೇರೆ ನಮ್ಮ ಆಶ್ರಮದ ಬೇರೆ ಬೇರೆ ಪರಿಸರ. ಎಷ್ಟು ಗಂಟೆಗೆ ಬರ್ಬೇಕ್ರಿ ಅಪ್ಪಾಜಿ? ಬೆಳಿಗ್ಗೆ ನಮ್ಮ ಬಸ್ ಇಲ್ಲಿಂದ ಹೊರಡೋದು 7:15. ಈಗ ನಮ್ಮ ವೆಹಿಕಲ್ದಾಗ ನಾವು ತಂದು ಬಿಡ್ತೇವೆ. ಇಲ್ಲಿ ಬೆಳಿಗ್ಗೆ ಪ್ರಾರಂಭ ಆಗೋದು 8:30ಕ್ಕೆ. 8:30. ಸಾಯಂಕಾಲ 5:15 ತನಕ ಇಲ್ಲಿ ಇರ್ತಾರೆ. 5:30ಯಿಂದ. ಓಕೆ 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 ಓಕೆ. ನೋಡಿ ವೀಕ್ಷಕರೇ, ಅವ್ರದ್ದು ವೆಹಿಕಲ್ ತಿಡುಗುಂದಿಗೆ ಬಂದು ನಿಂತಿರ್ತದೆ. ನೀವು ಹಾಕಿ ಸಮೀಪ ಸುತ್ತಮುತ್ತಲು ಅವರಿದ್ರೆ ನೀವು ನಿಮ್ಮ ಓನ್ ವೆಹಿಕಲ್ದಾಗ ತಂದು ಮಕ್ಕಳನ್ನ, ಯಾಕಂದರೆ ಮಕ್ಕಳು ಈಗ ಏನಾಗಿಬಿಟ್ಟಿದ್ದಾರೆ, ಸಂಸ್ಕಾರ ತಪ್ತಾ ಇದೆ ನಮ್ಮ ಮಕ್ಕಳಲ್ಲಿ.
ಚಿಕ್ಕ ಮಕ್ಕಳಲ್ಲಿ. ಆ ಸಂಸ್ಕಾರವನ್ನು ಬೆಳೆಸಬೇಕಂದ್ರೆ ಇಂಥ ಆಶ್ರಮಗಳು, ಇಂಥ ಕುಟೀರಗಳು. ಹಿಂದಿನ ಒಂದು ಕಾಲದಾಗ ವೇದ ಕಾಲದೊಳಗೆ ಪ್ರತಿಯೊಂದು ಊರಿಗೆ ಅಂಥವು 10 ಗುರುಕುಲ ಇತ್ತಂತ ಹೇಳ್ತಾರೆ. ಯಾಕಂದರೆ ನಾವೊಂದು ರಾಮದುರ್ಗದ ಒಂದು ಗುರುಕುಲ ಶೂಟಿಂಗ್ ಮಾಡಿದ್ದೆಪ್ಪ. ಅವ್ರು ಸರ್ ಹೇಳ್ತಿದ್ರು ಪ್ರತಿಯೊಂದು ಹಳ್ಳಿಗೂ ಒಂದು ಗುರುಕುಲ ಇತ್ತಂತ್ರಿ ಮೊದಲ ಕಾಲದೊಳಗೆ. ಈಗ ಅವು ಹೋಗಿ ಇಂಗ್ಲೀಷ್ ಮೀಡಿಯಮ್ ಅವು ಇವು ಎಲ್ಲ ಸಂಸ್ಕಾರ ತಬ್ಬಿಟ್ಟವ್ರಿ. ಅದಕ್ಕೆ ಎಷ್ಟು ಗುರುಕುಲದೊಳಗೆ ಕಲಿತಾರೆ. ಎಷ್ಟು ಈಗ ರಾಮದುರ್ಗದ್ದು ಮಾಡೀನಿ ನಾ, ಅದು ಗುರುಕುಲದ್ದು ಒಂದು ಗುಡ್ಡದೊಳಗೆ ಅದ ರೀ ಅಪ್ಪಾಜಿ. ಅಲ್ಲಿ ನಸಿಕಿನೊಳಗೆ ಎದ್ದು ಕೂಡಲೇ ಮೊದಲು ಆಕಳ ಮೈ ತೊಳಿಬೇಕು ಅವ್ರು ಸ್ಟೂಡೆಂಟ್ಸ್. ತೊಳೆದು ಅದನ್ನು ಪೂಜೆ ಮಾಡಬೇಕು. ಮಾಡಿ ಅದೆಲ್ಲ ಮುಗಿದು ಹೋಗಿ ನಂತರ ಯೋಗ ಮಾಡಬೇಕು. ಆಕಳ ಪೂಜೆ ಆದ ಕೂಡಲೇ ಅಲ್ಲಿಂದೆಲ್ಲ ಯೋಗ ಮುಗಿದು ಹೊರಗೆ ಬಂದು ಅಲ್ಪೋಪಹಾರ ಅಂತ ಒಂದೇನೋ ಕೊಡ್ತಾರೆ ಅವರು. ಅದು ಎಲ್ಲ ಬರೀ ಎಲ್ಲ ತಾವು ಸ್ವಂತ ಕೈಲಿ ಮಾಡಿಸೋದ್ರಿ ಎಲ್ಲ. ಅಲ್ಲಿಂದ ಮಧ್ಯಾಹ್ನದಿಂದ ಅವ್ರಿಗೆ ಕ್ಲಾಸಸ್, ಯಾರು 8th 9th 10th ಮಧ್ಯಾಹ್ನನೇ ಇವೇ ಆ್ಯಕ್ಟಿವಿಟೀಸ್ ಮಾಡ್ಬೇಕು ಆಶ್ರಮದೊಳಗೆ. ಅದಕ್ಕೆ ಇವು ಭಾಳ ಮುಖ್ಯ ರೀ ಅಪ್ಪಾಜಿ. ನೀವು ಹೇಳೋದು 1 ತಿಂಗಳು ಏನು ಸಂಸ್ಕಾರ ನೀವು ಶಿಕ್ಷಣ ಕೊಡ್ತೀರಿ ಮಕ್ಕಳಲ್ಲಿ, ಇದು ಭಾಳ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಿ. ಇದನ್ನು ಮಹಾರಾಜರು ಒಂದು 11 ಸರ್ಕಾರ ಪ್ರಾಥಮಿಕ ಶಾಲೆಗಳು ದತ್ತು ಪಡೆದಿದ್ರು. ಮುಖ್ಯ ಉದ್ದೇಶ ಏನಾಗಿತ್ತಂದ್ರೆ ಮಕ್ಕಳನ್ನ ನೀತಿವಂತ ಮಾಡಬೇಕು, ಗುಣವಂತ ಮಾಡಬೇಕು, ಆರೋಗ್ಯವಂತ ಮಾಡಬೇಕು, ಬುದ್ಧಿವಂತರ ಮಾಡಬೇಕು, ದೇಶಭಕ್ತರನ್ನಾಗಿ ಮಾಡಿಸ್ಬೇಕು, ಅವರಲ್ಲಿ ಒಳ್ಳೆ ಸಂಸ್ಕಾರ ಇರಬೇಕು, ಯಾವ ತರಗತಿಯಲ್ಲಿ ಮಕ್ಕಳು ಏನೇನು ಓದ್ತಾರೋ ಅದು ಅವ್ರಿಗೆ ಬರಬೇಕು. ಈ ಒಂದು ಸದುದ್ದೇಶದಿಂದ 11 ಸರ್ಕಾರಿ ಪ್ರಾಥಮಿಕ ಶಾಲೆಗಳನ್ನ ದತ್ತು ತಗೊಂಡು ಅಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕುಡಿಯೋ ನೀರಿನ ವ್ಯವಸ್ಥೆ, ಕಂಪೌಂಡು, ಸುಣ್ಣ ಬಣ್ಣ, ಶಿಕ್ಷಕರ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್, ಮಕ್ಕಳಿಗೆ ಸೇವಾದಳ, ಅವಲ್ಲಿ ವ್ಯಾಯಾಮ ಶಾಲೆ, ಪೀಠೋಪಕರಣ ಕೊಡಿಸೋದು, ಹೀಗೆ ಅನೇಕ ಕಾರ್ಯಗಳನ್ನು ಮಹಾರಾಜರು ಮಾಡಿದ್ದಾರೆ. ಅದರದ್ದು ಎಕ್ಸ್ಟೆನ್ಷನ್ ನಮ್ಮ ಶಾಂತಿ ಕುಟೀರ್ ಟ್ರಸ್ಟ್ ಏನಿದೆ, ಶ್ರೀ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜ್ ಕನ್ನೂರ್ ಶಾಂತಿ ಕುಟೀರ್ ಟ್ರಸ್ಟ್ ಕನ್ನೂರ್, ಈ ಟ್ರಸ್ಟು ಕೂಡ ಮಹಾರಾಜರ ಧ್ಯೇಯೋದ್ದೇಶಗಳನ್ನ ಮುಂದೆ ಸಾರ್ತಾ ಇದೆ, ಅದನ್ನ ಮುಂದೆ ತಗೊಂಡು ಹೋಗ್ತಾ ಇದೆ. ಇಲ್ಲಿ ಭಕ್ತಿ ಕಾರ್ಯ, ಜ್ಞಾನ ಕಾರ್ಯ ಬಹಳ ಅರ್ಥಪೂರ್ಣವಾಗಿ ಮುನ್ನಡೆಸ್ಕೊಂಡು ಬರ್ತಾ ಇದೆ. ಈಗ ಏರ್ಫೋರ್ಸ್ನಾಗ ಇದ್ರಲ್ರಿ, ಅವ್ರ ಹೆಸರು ಏನ್ರಿ ಸರ್? ಶ್ರೀನಿವಾಸ್ ಕುಲಕರ್ಣಿ. ಅವ್ರು 80 ವರ್ಷ ಇನ್ನೂ ಎಷ್ಟು ಜೋಶ್ ಅದ ನೋಡ್ರಿ ಅವ್ರ ಹತ್ರ. ನಂದೇನೂ ಇಲ್ಲ, ಗಣಪತರಾವ್ ಮಹಾರಾಜರ ಆಶೀರ್ವಾದ ಅಂತಾರ ಅವ್ರು. ಇಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ಸಾಧಕನ ಮನಸ್ಸಿನಲ್ಲಿ ಇದೆ, ಮಾಡೋರು, ಮಾಡಿಸೋರು, ಪ್ರೇರಣೆ ಕೊಡೋರು, ಬುದ್ಧಿ ಕೊಡೋರು, ಚಾಲನೆ ಕೊಡೋರು ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜ್. ಅಂದ್ರೆ ಗುರುವಿನ ಹೊರತು ನಮ್ದು ಬೇರೆ ಅಸ್ತಿತ್ವ ಇಲ್ಲ, ನಮ್ಮ ಬೇರೆ ಇರುವಿಕೆ ಇಲ್ಲ, ನಮ್ದು ಬೇರೆ ಐಡೆಂಟಿಫಿಕೇಶನ್ ಇಲ್ಲ. ಇಲ್ಲಿ ಏನಿದ್ರು ಮಹಾರಾಜರೇ ನಮ್ಗೆ ಪ್ರೇರಣೆ ಕೊಟ್ಟು ಅವ್ರ ಕಾರ್ಯ ನಮ್ಮ ಕಡೆಯಿಂದ ಮಾಡಿಸ್ತಿತ್ತ ಅಂತ ಭಾವನೆ ಪ್ರತಿಯೊಬ್ಬರಲ್ಲಿ ಹಾಗೆ ಇದೆ. ಮತ್ತೇನು ಹೇಳ್ಬೇಕತ್ತೀರಿ ಸರ್? ನಿಮ್ಮ ತತ್ವಗಳನ್ನು ಜನರಿಗೆ ಏನು ತಿಳಿಸ್ಬೇಕು? ಎಷ್ಟು ಮುಖ್ಯ, ನಾವು ಆನಂದ ಸ್ವರೂಪರೇ ಇದ್ದೀವಿ, ಆದರೆ ನಮ್ಮ ನಿಜವಾದ ಸ್ವರೂಪವನ್ನ ನಾವು ಮರ್ತೀವಿ. ಅದಕ್ಕೆ ನಾವು ಕಷ್ಟಕ್ಕೆ, ದುಃಖಕ್ಕೆ ಭಾಜನರಾಗಿದ್ದೀವಿ. ಸೊ ಈ ಮಠಮಾನ್ಯಗಳು ನಿಜವಾಗ್ಲೂ ಈ ಶಾಂತಿ ಕುಟೀರ ಸಂಪ್ರದಾಯದ ಮುಖ್ಯ ಉದ್ದೇಶವು ನಾವು ನಮ್ಮ ಆನಂದವನ್ನು ಕಂಡುಕೊಂಡು ಸದಾ ಆನಂದವಾಗಿರ್ಬೇಕು. ನಮ್ಗೆ ಈ ಪ್ರಾಪಂಚಿಕ ಕೆಲಸಗಳು ಬಿಟ್ಟಿದ್ದಲ್ಲ, ಪ್ರಪಂಚವಾಗಿ ಇರ್ತಾನೆ ನಾವು ಆನಂದಿ ಇರ್ಲಿಕ್ಕೆ ಹೆಂಗೆ, ಸಮಾಧಾನ ಇರ್ಲಿಕ್ಕೆ ಹೇಗೆ ಸಾಧ್ಯ, ಅದನ್ನ ತಿಳಿಸ್ಕೊಡುವಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಸ್ಥಾನ ಶಾಂತಿ ಕುಟೀರ. ಇಲ್ಲಿಯ ಎಲ್ಲ ಕಾರ್ಯಗಳ ಉದ್ದೇಶವು ಅದೇ ಆಗಿದೆ. ಯಾವುದೇ ಇದರೊಳಗೆ ಲೌಕಿಕವಾಗಿರ್ತಕ್ಕಂತಹ ಯಾವ ಲಾಭದ ಉದ್ದೇಶದಿಂದ ಯಾವ ಕಾರ್ಯಗಳು ಆಗ್ತಾ ಇಲ್ಲ, ಸಪ್ತಾಹಗಳು ಆಗ್ತಾ ಇಲ್ಲ. ನಮ್ಮ ಮಹಾರಾಜರು ಸಪ್ತಾಹಗಳ ಪ್ರಾರಂಭ ಮಾಡಿದಾಗ ಸಾಲ ತೊಗೊಂಡು ಬರ್ತಿದ್ರು. ಇಲ್ಲಿ ತಿಡುಗುಂದಿ ಒಳಗ ಅವ್ರ ಹೆಸರು ಮರ್ತೀನಿ ನಾನು, ಸಾಹುಕಾರ ಇದ್ರು. ಆ ಸಾಹುಕಾರ ಕಡೆಯಿಂದ ಬಡ್ಡಿ ಮೇಲೆ ಹಣ ಇಸ್ಕೊಂಡು ಬಂದು ಯಾರಿಗೂ ಭಾರ ಆಗಬಾರ್ದು, ಭಕ್ತರಿಗೆ ಏನು ತ್ರಾಸ ಆಗಬಾರ್ದು ಅಂತ ಸಣ್ಣವಾಗಿ ಒಂದು ಸಣ್ಣ ಗುಡಿಸ್ಲ ಇದ್ದದ್ದು ಇವತ್ತಿಷ್ಟು ಬೃಹದಾಕಾರ ಆಶ್ರಮ ಆಗಿ ಬೆಳೆದಿದ್ದಿದೆ. ಮಹಾರಾಜರು ಅಷ್ಟು ಕಷ್ಟಪಟ್ಟು, ಅಂದ್ರೆ ತಾವು ಅವಾಗ 1932ನಲ್ಲಿ BSc ಓದ್ಕೊಂಡು, ಅವಾಗ ಅವ್ರಿಗೆ ಬ್ರಿಟಿಷ್ DC ಇದ್ರು. ಮಹಾರಾಜರ ತಂದೆಯವರು ಬಿಜಾಪುರ್ನಲ್ಲಿ ಶಿರಸ್ತೆದಾರ್ ಇದ್ದಾಗ ಸಂಜೆ ಮುಂದೆ ಒಂದು ಟೆಲಿಗ್ರಾಮ್ ಬರ್ತದೆ DC ಅವರು ಮನೆ ಕರ್ಸ್ಕೋತಾರೆ ಮಹಾರಾಜರ ತಂದೆಯವ್ರನ್ನ.
ಇವರು ಗಾಬರಿ ಆದ್ರು. ಸಾಯಂಕಾಲ ಹೊತ್ತು ಆಫೀಸ್ ಅವರ್ಸ್ ಬಿಟ್ಟು DC ಬ್ರಿಟಿಷ್ ಅಧಿಕಾರಿ ನಮ್ಗೆ ಕರೀತಾ ಇದ್ದಾನೆ ಅಂದ್ರೆ ಏನಾದ್ರು ತಪ್ಪಗಿಪ್ ಮಾಡಿದೀನಿ ಅಂತ. ಆದ್ರೆ ಬಂದು ಕೂಡಿಸಿ ಏನ್ರಿ ನಿಮ್ಮ ಮಗ ಇಷ್ಟು ಹುಷಾರಿದ್ದಾರ ಹೇಳಲಿಲ್ಲ, ಯಾಕೇನಾಯ್ತು? ಅಲ್ಲ BScಗೆ ಆನರ್ಸ್ ಒಳಗೆ ಅವ್ರು ಡಿಸ್ಟಿಂಕ್ಷನ್ ಒಳಗೆ ಪಾಸ್ ಆಗ್ಯಾರ, ಟೆಲಿಗ್ರಾಮ್ ಬಂದದ. ನಾಳೆ ಅವ್ರು ಬೇಕಾದ್ರೆ ನೀವು ಯಾವ ಪೋಸ್ಟ್ನಾಗಿದ್ದೀರಿ ಅದೇ ಪೋಸ್ಟ್ ಅವ್ರು ಕೊಡ್ತೀನಿ, ನಾಳಿಂದನೇ ನೌಕರಿ ಬರ್ಲಿಕ್ಕೆ ಹೇಳ್ರಿ. ಮಹಾರಾಜರ ತಂದೆಯವ್ರಿಗೆ ಗೊತ್ತಿತ್ತು ಇವರು ನಮ್ಮ ಮಗ ಅಂದ್ರೆ ಮಹಾರಾಜರು, ಗಣಪತರಾವ್ ಮಹಾರಾಜರು ಈ ಜಾಯಮಾನದವ್ರಲ್ಲ, ಅವ್ರ ಪರ್ಮಿಷನ್ ಇಲ್ಲದೆ ಮಾತು ಕೊಟ್ಟಿಲ್ಲ, ಮಗನ್ ಬಂದು ಕೇಳ್ಕೊಂಡು ಬಂದು ನಿಮ್ಗೆ ತಿಳಿಸ್ತೀನಿ ಅಂತ ಹೇಳಿದ್ರು. ಮಹಾರಾಜರಿಗೆ ತಿಳಿಸಿದ್ರು. BSc ಆಗಿತ್ತು 1932 ಒಳಗೆ ಫರ್ಗ್ಯೂಸನ್ ಕಾಲೇಜ್ ಪುಣೆದಿಂದ. ಅವ್ರು ಬೇಕಾದ್ರೂ ಅವಾಗ ಚೆನ್ನಾಗಿ ಬದುಕು ಮಾಡ್ಕೋಬಹುದಾಗಿತ್ತು. ಆದ್ರೆ ಮಹಾರಾಜರು ಅದನ್ನ ಇಲ್ಲ, ನಾನು ನೌಕರಿ ಮಾಡಂಗಿಲ್ಲ, ಮದ್ವೆನೂ ಮಾಡ್ಕೊಂಗಿಲ್ಲ, ನಾ ಅಧ್ಯಾತ್ಮ ಸಲುವಾಗಿ ನನ್ನ ಜೀವನವನ್ನೇ ಮುಡುಪಾಗಿರ್ತೀನಂತ ಡಿಸಿಷನ್ ತಗೊಂಡು ತಮ್ಮ ತೋಟ ಒಳಗೆ ಸಣ್ಣ ಒಂದು ಗುಡಿಸ್ಲ ಇಟ್ಕೊಟ್ಟು. ಆದ್ರೆ ಬಂದ ಭಕ್ತಾದಿಗಳಿಗೆ ಅನುಕೂಲ ಆಗ್ಲಿ ಅಂತ ಹಂತ ಹಂತವಾಗಿ ಈ ಆಶ್ರಮದ ನಿರ್ಮಾಣ ಆಕೋತ್ ಹೋಯ್ತು. ಇಲ್ಲಿ ಹೆಸರು ಶಾಂತಿ ಕುಟೀರ. ಶಾಂತಿ ಯಾರ್ಯಾರಿಗೆ ಬೇಕು, ಎಲ್ಲರಿಗೂ ಶಾಂತಿ ಬೇಕೇ ಬೇಕು. ಅದ್ರ ಸಲುವಾಗಿ ನಾವು ಎಲ್ಲ ಮಾಡ್ತಾ ಇರೋದು. ಯಾರ್ಯಾರಿಗೆ ಶಾಂತಿ ಬೇಕು ಅಂತವ್ರು ಈ ಶಾಂತಿ ಕುಟೀರ ಆಶ್ರಮದ ಪ್ರಯೋಜನೆ ಪಡಿಬೇಕಂತ ವಿನಂತಿಸ್ತಾ ಇದ್ದೆ. ಈಗ ಅಪ್ಪಾಜಿ ಅವರು ಒಂದು ನುಡಿ ಹೇಳಿದ್ರು, ಅವ್ರು ಹಲಸಂಗಿಯವರು ಇದ್ರು ಅಂತ ಏನು ಹೇಳಿ ಸರ್? ಶ್ರೀಕಾಂತ್ ಕುಲಕರ್ಣಿ. ಶ್ರೀಕಾಂತ್ ಕುಲಕರ್ಣಿ ಅವರು ನಮಗೆ ಸ್ಟಾರ್ಟಿಂಗ್ದೊಳಗೆ ಹೇಳಿದ್ರು, ಇಲ್ಲಿ ಆಶ್ರಮ ಬಂದಾಗ ಅವರು ಬ್ರಹ್ಮಚಾರಿ ಅಂತ. ಅವ್ರದ್ದು 20 ಎಕರೆ ಹೊಲ ಇದೆ ಅಂತೇಳಿ ಹಲಸಂಗಿ ಒಳಗೆ. ನಾ ಅವ್ರಿಗೆ ಒಂದು ಕ್ವಶನ್ ಕೇಳಿದೆ, ಅಲ್ರಿ 20 ಎಕರೆ ಹೊಲ ಚಲೋ ಯಾವುದೋ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ನೌಕರಿ ಬಂದಿತ್ತಂತ, ಎಲ್ಲ ಬಿಟ್ಟು ಬ್ರಹ್ಮಚಾರಿಯಾಗಿ ಇಲ್ಲಿ ಬಂದು ಕನ್ನೂರು ಕುಟೀರದೊಳಗೆ ಇದ್ದಿರಿ, ಏನಿದು ನನಗೆ ವಿಚಿತ್ರ ಅನಿಸ್ತಲ್ಲ ಹಿಂಗೆಲ್ಲ ಕೇಳಿದ್ರೆ. ಈಗ ಯಾವುದೋ ಒಂದು ಮಠಕ್ಕೆ ಬಂದ್ರೆ ಈ ಥರ ನೀವು ಟರ್ನ್ ಆಗ್ತೀರಿ ಅಂದ್ರೆ ಹ್ಯಾಂಗೆ? ಅದಕ್ಕೆ ಅವ್ರು ಹೇಳಿದ್ರು, ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜರು ಒಂದು ಮಾತು ಹೇಳಿದ್ರತ್ತೆ ಯಾರಿಗೆ? ಇವರಿಗೆ, ಶ್ರೀಕಾಂತ್ ಕುಲಕರ್ಣಿ ಅವರಿಗೆ. ಈಗ ಜಗತ್ತಿನೊಳಗೆ ಮನುಷ್ಯ ಬಂದ ಮೇಲೆ ಮಾನವ ಸೃಷ್ಟಿ ಮಾಡಿದ್ದಾನೆ ಭಗವಂತ. ನಾವು ಏನಾದರೂ ಭೂಮಿ ತಾಯಿಗೆ ಅಥವಾ ಸಮಾಜ ಸೇವಕ್ಕಾಗಿ ಮಾಡಬೇಕೇ ಹೊರತಾಗಿ ಮ್ಯಾರೇಜ್ ಆಗಿ ಹೆಂಡತಿ ಮಕ್ಕಳ ಸಲುವಾಗಿ ಅಷ್ಟೇ ಬದುಕುವುದಪ್ಪ ಅಂದರೆ ಪ್ರಾಣಿಗಳು ಬದುಕ್ತಾವೆ, ಮನುಷ್ಯ ಬದುಕಲ್ಲ. ಮನುಷ್ಯ ಹುಟ್ಟಿದ್ದು ಜಗದ್ದೋದ್ಧಾರಕ ಭೂಮಿ ತಾಯಿ ಸೇವೆ ಮಾಡ್ಲಿಕ್ಕೆ, ಜನಸೇವೆ ಮಾಡಲಿಕ್ಕೆ. ಆಗ ಅವ್ರು ಆಗ್ತಾರೆ ಅಜ್ಞಾನಿಗಳು. ಆದರೆ ಜ್ಞಾನಿಗಳಿದ್ದವರು ಹಂಗಾಗಬಾರ್ದು, ನೀವು ಜಗತ್ತಿನ ಸೇವೆ ಮಾಡಬೇಕು. ಮ್ಯಾರೇಜ್ ಆಗಿ ಬರೀ ಮಕ್ಕಳ ಸೇವಾ ಹೆಂಡತಿ ಸೇವೆ ಮಾಡ್ಕೊತ್ಕೊಂಡು ಮಾನವ ಜನ್ಮ ಅಲ್ಲ. ಅದಕ್ಕಂತ ಇಷ್ಟು ಹೇಳಿ ಅದು ಒಂದು ನುಡಿಗೆ ನಾ ಚೇಂಜ್ ಆಗೀನಿ ಅಂತಂದ್ರು. ಹಂಗ ಮಹಾರಾಜರು ತಮ್ಮ ಗ್ರಂಥ ಸುಲಭ ಆತ್ಮಜ್ಞಾನ ಒಳಗೆ ಹೇಳ್ತಾರೆ, ಸತ್ಪುರುಷರ ಯಾವ ಒಂದು ಮಾತು, ಯಾವ ಒಂದು ಕೃತಿ ಅಥವಾ ಒಂದು ನೋಟ ಅಥವಾ ಒಂದು ಸಣ್ಣ ಮಾತು ಯಾರ ಜೀವನ ಹೇಗೆ ಪರಿವರ್ತನೆ ಮಾಡಿತು ಹೇಳಲಿಕ್ಕೆ ಆಗದು ಅಂತ. ಯಾಕಂದ್ರೆ ಅವರು ಎಲ್ಲರಿಗೆ ಆತ್ಮೋತ್ತ ಪ್ರೀತಿ ಮಾಡ್ತಿರ್ತಾರೆ, ಅವ್ರೊಳಗೆ ಯಾವುದು ಸ್ವಾರ್ಥ ಇರಂಗಿಲ್ಲ. ತಾವು ಕಂಡ್ಕೊಂಡಿರತಕ್ಕಂತಹ ಆನಂದ, ಶಾಂತಿ, ಸಮಾಧಾನ ಪ್ರತಿಯೊಬ್ಬ ಮನುಷ್ಯರಿಗೂ ಸಿಗ್ಲಿ ಅಂತಾನೆ ಅವ್ರ ಒಳಗಿಂದ ಕಳಕಳಿ ಇರ್ತದೆ. ನಾನು ಒಬ್ಬನೇ ಈ ಆನಂದ ಪಡೆದು ಸ್ವಾರ್ಥಿ ಆಗ್ಲಾರ್ದೆ ಅದನ್ನು ನನ್ನ ಕಡೆ ಬಂದಿರತಕ್ಕಂತಹ ಸಾಧಕರಿಗೆ, ಮುಮುಕ್ಷುಗಳಿಗೆ ಹ್ಯಾಂಗ ಎಷ್ಟು ತ್ವರಿತವಾಗಿ ಅದನ್ನ ಹಂಚೇನು ಅಂತ ಅವ್ರಿಗೆ ಒಂದು ರೀತಿಯಿಂದ ಮನಸ್ಸೊಳಗೆ ತುಡಿತಾ ಇರ್ತದೆ, ಕಳಕಳಿ ಇರ್ತದೆ. ಹೀಗಾಗಿ ಅವರು ನಿರ್ಹೇತುಕವಾಗಿ, ನಿಸ್ವಾರ್ಥವಾಗಿ ಎಲ್ಲರ ಒಳಿತನ್ನೇ ಬಯಸ್ತಾ ತಮ್ಗೆ ಕಷ್ಟ ಆದ್ರೂ ಚಿಂತೆ ಇಲ್ಲ. ಅವ್ರ ಸ್ವಭಾವ ಹೇಗಿತ್ತಂದ್ರೆ ಅವರು ಯಾವಾಗಲೂ AC ಒಳಗೆ ಅಂದ್ರೆ AC-ದಿಂದ ಪ್ರವಾಸ ಮಾಡಿದವರಲ್ಲ. ಎಲ್ಲರ ಜೊತೆಗೆ ಹೆಂಗಿತ್ತು, ಸೆಕೆಂಡ್ ಕ್ಲಾಸ್ ಸ್ಲೀಪರ್ ಒಳಗೆ ಹೋಗೋರು. ರೈಲ್ವೆ ಪ್ರವಾಸ ಮಾಡಿದ್ರು ಕೆಲವು ಪ್ಯಾಸೆಂಜರ್ ಒಳಗಂತೂ ರಿಸರ್ವೇಶನ್ ಇರ್ತಿದ್ದಿಲ್ಲ, ನಾವೇ ಹೋಗಿ ಒಂದು ಬಯಸ್ತಿರ್ಲಿಲ್ಲ. ಅಂದ್ರೆ ಸಾದಾ ಸಿಂಪಲ್ ಲಿವಿಂಗ್ ಅಂಡ್ ಹೈ ಥಿಂಕಿಂಗ್ ಅವ್ರದ್ದು ಯಾವಾಗ್ಲೂ ಅಷ್ಟೇ. ಅಂದ್ರೆ ಏನು ಒಂದು ಬಿಳಿ ಶರ್ಟು, ಒಂದು ಬಿಳಿ ಧೋತ್ರ, ಒಂದು ಕರಿ ಟೊಪ್ಕಿ, ಆ ಕಾಲದ್ದೇನು ಇತ್ತು. ಯಾವುದು ಅಗದಿ ಕಾಟನ್ ಅದ್ದು, ಮತ್ತೆ ಬಹಳ ಅಗದಿ ಅದಕ್ಕೆ ಭರ್ಜರಿ ಇಂಥದ್ದೇನು ಸಾದಾ, ಎಷ್ಟು ಸಹಜವಾಗಿ ಒಂದು ಸಾದಾ ಬಾಟ ಚಪ್ಪಲಿ ಹಾಕೊಂಡು. ಅಂದ್ರೆ ಇವರು ಯಾವ ಇಂಥ ದೊಡ್ಡ ಆಶ್ರಮದ ಗುರುಗಳು ಅಂತ ಎಲ್ಲೂ ಹೇಳ್ಕೊಡ್ತಿದ್ದಿಲ್ಲ. ತಾವೊಂದ್ಸಲ ಶಹಾಬಾದ್ ವಾಡಿಗೆ ಹೊಂಟಿದ್ರು. ಪ್ಯಾಸೆಂಜರ್ ಕೇಳಿದ್ರು, ಏನ್ರಿ ನಿಮ್ಮ ಹೆಸರು? GS ಕನ್ನೂರ್. ಅಂದ್ರೆ ನಾವು ಗುರುಗಳು ಇಂತಿಂದ ಗಣಪತರಾವ್ ಮಹಾರಾಜರು ಏನು ಹೇಳ್ಕೊಂಡಿದ್ವಿ. ಏನು ಉದ್ಯೋಗ ಮಾಡ್ತೀರಿ? ಏನಿಲ್ಲ, ಹೊಲ ಮನಿ ನೋಡ್ಕೊತೀವಿ.
ಕರೆನೇ ಇತ್ತು ಅದು. ಹ್ಮ್. ಇನ್ನು ತೋಟವನ್ನು ನೋಡ್ಕೊಳ್ಳೋರು ಆಧ್ಯಾತ್ಮಿಕ ಗುರುಗಳಾಗಿದ್ರು, ವ್ಯವಹಾರ ಮಹಾರಾಜ ಅದು ಏನೂ ಇಲ್ಲ ಅವ್ರು. ಏನು ಇದಿಲ್ಲ, ಇಲ್ಲ ತೋಟ ಮಾಡ್ಕೋತೀವಿ. ಹಾ. ಮತ್ತೆ ಇಲ್ಲಿ ಎಲ್ಲಿ ಹೊಂಟಿವಿ? ಇಲ್ಲಿ ಮಗಳಿಗೆ ಕೊಟ್ಟಿವಿ, ಹೊಂಟಿವಿ. ಈಗ ಶಿಷ್ಯ ಅಂದ್ರೆ ಮಗ ಇದ್ದಂಗೆ. ಅವರು ಮನೆಯವರು PG ಕುಲಕರ್ಣಿ ಅಂತ ಸೆಷನ್ ಜಡ್ಜ್ ಆಗಿದ್ರು. ಅವ್ರ ಕಡೆ ಹೊಂಟಿದ್ವಿ, ಮಗಳ ಕಡೆ ಹೊಂಟಿವಿ. ಅಂದ್ರೆ ಎಲ್ಲಿಯೂ ನಾವು ದೊಡ್ಡ ಗುರುಗಳಿದ್ದೀವಿ, ಮಹಾರಾಜರಿದ್ದೀವಿ, ನಮ್ದು ಇಂಥ ದೊಡ್ಡ ಮಠ ಅದ, ಇಷ್ಟ ಆಸ್ತಿ ಅದ ಹಿಂದ ಹಂಗ ಮೈ ಮೇಲೇನೂ ಆಗಲಿ ಸಾದಾ ಬಿಳಿ ಬಟ್ಟೆ. ಅವರು ಹೆಂಗ ಶುಭ್ರತಾ ಒಳಗೂ ಹೊರಗೂ ಒಂದಾದ ವ್ಯಕ್ತಿಮತ್ವ ಇತ್ತು. ಅವರು ಬರೆದಿಟ್ಟಿದ್ದಾರೆ, ಬರೀ ಬಾಯಿಲಿಂದ ಹೇಳಿಲ್ಲ. ನನ್ನ ಯಥಾರ್ಥ ಜೀವನದ ಅವಲೋಕನೆ ಮಾಡಿರಿ, ಅದನ್ನ ಪ್ರಸಾರ ಮಾಡಿರಿ ಅಂತ. ನನ್ನ ಜೀವನದ ಯಥಾರ್ಥ ಜೀವನದ ಅವಲೋಕನೆ ಮಾಡ್ರಿ ಅಂತ ಯಾವ ವ್ಯಕ್ತಿ ಎದೆ ತಟ್ಟಿ ಹೇಳಲಿಕ್ಕೆ ಸಾಧ್ಯ ಈಗಿನ ಜೀವನದಾಗ? ಅಂದ್ರೆ ನಾನಷ್ಟು ಸಾರ್ಥಕ, ಪವಿತ್ರ, ಶುದ್ಧ ಜೀವನ ಮಾಡೀನಿ ಅಂತ ಯಾರಿಗೆ ಕಾನ್ಫಿಡೆನ್ಸ್ ಇರ್ತದೋ ಅವ್ರು ಮಾತ್ರ ಇನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಬರೆಯೋದು ಹಂಗೆ ಹೇಳಬಹುದು. ಮಹಾರಾಜರು ಹಂಗೆ ತಮ್ಮ ವಿಲ್ ಒಳಗೂ ಬರ್ದಾರ, ನನ್ನ ಯಥಾರ್ಥ ಜೀವನದ ಅವಲೋಕನೆ ಮಾಡಿರಿ, ನನ್ನ ಉಚ್ಚ ಆಧ್ಯಾತ್ಮಿಕ ಸ್ಥಿತಿಯನ್ನ ಅನುಸರಿಸ್ರಿ. ಅಂದ್ರೆ ನೀವು ಅಧ್ಯಯನ ಮಾಡ್ರಿ, ಅದರ ಬೋಧ ಮಾಡಿರಿ. ಅಂದ್ರೆ ಇದರ ವ್ಯಕ್ತಿ ಪೂಜೆ ಅಲ್ಲ, ಇದು ತತ್ವನೇ. ಒಬ್ಬ ವ್ಯಕ್ತಿ ನಮ್ಮ ಹಾಗೇನೆ ಇದ್ದು, ನಮ್ಮಂತಹ ಪರಿಸರ ಒಳಗೆ ಇದ್ದು, ನಮ್ಮ ಹಾಗೇನೆ ಬಟ್ಟೆಯನ್ನ ಉಟ್ಟು, ನಮ್ಮ ಹಾಗೇನೆ ಊಟ ಮಾಡಿ, ಆ ಉಚ್ಚ ಆಧ್ಯಾತ್ಮಿಕ ಸಾಧನೆಗೈದು ಆ ಆನಂದ ಸ್ಥಿತಿ ಒಳಗೆ, ಯಾವಾಗಲೂ ಆನಂದ ಸ್ಥಿತಿ ಒಳಗೆ ಇರ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಯ್ತು. ನಮಗೂ ಸಾಧ್ಯ ಯಾಕೆ ಆಗಂಗಿಲ್ಲ? ಇದು ಒಂದು ಮಾದರಿ, ಒಂದು ಉದಾಹರಣೆ, ಒಂದು ಮಾಡೆಲ್ ನಮ್ಮ ಕಣ್ಣು ಮುಂದೆ ಇರಬೇಕಂತ ಮಹಾರಾಜರು ಹಾಕ್ಬೇಕು ಸರ್. ಅವ್ರು ಯಾವುದೇ ಎಷ್ಟೇ ಗಡಬಡಿ ಆಗಲಿ, ಎಷ್ಟೇ ಕೋಲಾಹಲ ಆಗಲಿ, ಏನೇ ಕಷ್ಟ ಬರಲಿ, ಮತ್ತು ಮನುಷ್ಯನ ಮೇಲೆ ಎಲ್ಲ ರೀತಿಯ ಪರೀಕ್ಷೆಗಳು ಬರೋವೆ, ಆ ಎಲ್ಲ ಸ್ಥಿತಿ ಒಳಗೂ ಕೂಡ ಅನ್ಪರ್ಟರ್ಡ್, ಅನ್ಡಿಸ್ಟರ್ಬ್ಡ್, ಶಿವ 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 ಅಂತ ಆನಂದ ಸ್ಥಿತಿ ಒಳಗೆ ಯಾವಾಗಲೂ ಇರ್ತಿದ್ರು. ಇಷ್ಟೆಲ್ಲ ಮಾಡಿದ್ರು ನಾನು ಏನು ಮಾಡಿಲ್ಲ, ಭಕ್ತಾದಿಗಳು ಮಾಡ್ಕೊಂಡು ಹೋಗ್ತಾರ, ಮಾಡ್ಯಾರ ಅಂತಾನೆ ಭಾವನೆ ಇರ್ತಿತ್ತು. ನಾನು ಮಾಡೀನಿ ಅಂತ ಯಾವಾಗ್ಲೂ ಅಂದಿಲ್ಲ, ಭಾವಿಸಿಲೂ ಇಲ್ಲ. ಏನಪ್ಪ ಮಾಡ್ಯಾರ, ಆಗೇದ ಅಂತಿದ್ರೊಳತು ಮಾಡೀನಿ ಅಂತ. ಹಾ, ಗುರುಜಿ ಈಗ ಅವರು ಶ್ರೀಕಾಂತ್ ಕುಲಕರ್ಣಿ ಅವರು, ಯಾಕಂದ್ರೆ ನಾ ಶ್ರೀನಿವಾಸ್ ಸರಿಗೆ ಕೇಳಿದೆ, ನಾ ಪವಾಡಗಳನ್ನು ನಂಬುದಿಲ್ಲ ಅಂತ ಸ್ಟಾರ್ಟಿಂಗ್ ಹೇಳ್ಬಿಟ್ರು, ಅವ್ರಿಗೆ ಕ್ವೆಶನ್ ಮಾಡಲಿಲ್ಲ. ಶ್ರೀಕಾಂತ್ ಕುಲಕರ್ಣಿ ಅವರು ಹೇಳಿದ್ರು, ಗಣಪತರಾವ್ ಮಹಾರಾಜಿದು ಒಬ್ಬ ಶಿಷ್ಯ ಇದ್ರಂತ ಪುಣಾಕ. ಅವ್ರೇನೋ ಮಷಿನ್ದೊಳಗೆ ವರ್ಕ್ ಮಾಡೋ ಮುಂದೆ ಕೈ ಸಿಕ್ತತ್ತು ಮಷಿನ್ದೊಳಗೆ. ಮಹಾರಾಜ್ಜಿಯ ತಂದು ಕೂಡಲೇ ಅದು ಮಷಿನ್ ಬಂದಾಗಿತ್ತಂತ. ಅವ್ರು ಬಂದು ನಿಮ್ಮದಿಂದೇ ಆಗ್ಯದ ಅಂತ ಭಕ್ತರವ್ರು ಬಂದು ಕಾಲು ಬಿದ್ದಿರತ್ತ. ನನ್ನಿಂದ ಆಗಲ್ಲ, ನಿನ್ನ ಭಕ್ತಿಯಿಂದ ಆಗ್ಯದ. ನಿನ್ನ ಭಕ್ತಿ ಹಂಗದ, ನಂದು ಶ್ರೇಷ್ಠತೆ ಅಲ್ಲ, ನಿನ್ನ ಭಕ್ತಿ ಶ್ರೇಷ್ಠತೆ ಅಂದ್ರೆ ಎಂಥ ಮಿರಾಕಲ್ ವ್ಯಕ್ತಿ ಸರ್ ಇವೆಲ್ಲ ಹೇಳೋದು. ಚಮತ್ಕಾರ ಇಲ್ಲದೆ ನಮಸ್ಕಾರ ಇಲ್ಲ. ಆದ್ರೆ ಮಹಾರಾಜರು ಅದಕ್ಕೆ ಜಾಸ್ತಿ ಮಹತ್ವ ಕೊಟ್ಟಿಲ್ಲ. ಯಾಕಂದ್ರ ಹೌದು, ಒಂದೇನೋ ಒಂದು ಟರ್ನಿಂಗ್ ಪಾಯಿಂಟ್ ಆಗ್ಲಿಕ್ಕೆ ಯಾವುದೋ ಒಂದು ಘಟನೆ ನಡೀತದ, ಅವ್ರ ಭಕ್ತಿಯಿಂದ ನಡೀತದ, ಅದಕ್ಕೆ ಅವ್ರ ಪ್ರೇರಣೆ ಇರ್ತದ. ಖರೆ ಅದನ್ನ ಅವರು ಸ್ಟ್ಯಾಂಪ್ ಹಾಕಂಗಿಲ್ಲ ನಾನೇ ಮಾಡೀನಿ ಅಂತ. ಹೌದಪ್ಪ, ನಿನ್ನ ಭಕ್ತಿಯಿಂದ ಆಗ್ಯದ. ಇಂತಹ ಅನೇಕ ಪ್ರತಿಯೊಬ್ಬ ಮಹಾರಾಜರ ಶಿಷ್ಯರ್ಗ ಹೋಗಿ ಕೇಳ್ರಿ, ಅವ್ರ ಕಡೆ ಗಂಟೆಗಟ್ಲಿ ಹೇಳೋ ಹಂಗ ಮಟೀರಿಯಲ್ ಅದ. ಆದ್ರೆ ಮಹಾರಾಜರು ಅದನ್ನ ತಮ್ಮೇಲೆ ತಗೊಂಡಿಲ್ಲ, ಮತ್ತು ಅದಕ್ಕೆ ಮಹತ್ವನು ವ್ಯಾಲಿಡೇಷನ್ ಕೊಟ್ಟಿಲ್ಲ, ಮಹತ್ವನು ಕೊಟ್ಟಿಲ್ಲ. ಯಾಕೆ? ಯಾಕಂದ್ರೆ ಈ ಪ್ರಪಂಚ ಅದ, ಇದ್ರೊಳಗೆ ಸಮಸ್ಯೆ ಇರ್ತಕ್ಕಂಥದ್ದೇ. ಸಮಸ್ಯೆ ಇಲ್ಲೇ ಇರ್ತಕ್ಕಂಥ ಯಾವ ಕಾಲ ಇಲ್ಲ. ದುಃಖ ಇಲ್ಲ ಮನುಷ್ಯನಿಗೆ ಅನ್ನೋದಿಲ್ಲ, ಸುಖದ ಹಿಂದೆ ದುಃಖ ಅಡಿಗೆ ಇರ್ತದ. ಸೊ ಒಂದು ದುಃಖ ಹೋಗ್ಲಿ, ಒಂದು ಅನುಕೂಲ ಆಗ್ಲಿ ಅಂತ ನಾವು ಬಂದು ಬೇಡ್ಕೋತೀವಿ. ಯಾವುದೋ ಒಂದು ಅವ್ರ ಸಾಧನ ಶಕ್ತಿಯಿಂದ ಅದನ್ನ ಪರಿವರ್ತನೆ ಮಾಡಿದ್ರು, ನಿಮ್ಮ ಪ್ರಾರಬ್ಧ ಆಗಿದ್ದನ್ನ ಪರಿವರ್ತನೆ ಮಾಡಿದ್ರು. ಒಂದು ಸಮಸ್ಯೆ ಹೋದ್ಮೇಲೆ ಇನ್ನೊಂದು ಸಮಸ್ಯೆ ಇದ್ದೇ ಅದ ಮನುಷ್ಯನಿಗೆ. ಇವತ್ತು ನನ್ನ ಮಗನಿಗೆ ನೌಕರಿ ಸಿಗ್ತಾ ಇಲ್ಲ, ಅಪ್ಪ ಹೆಂಗಾರ ಮಾಡ್ರಿ ಅವ್ನ ನೌಕರಿ ಕೊಡಿಸ್ರಿ. ಆಯ್ತಪ್ಪ, ನೌಕರಿ ಆಯ್ತು, ನೌಕರಿ ಸಿಕ್ತು. ಮುಂದೆ ಅಯ್ಯೋ ನನ್ನ ಮಗನಿಗೆ ಕನ್ಯಾನೇ ಸಿಗವಲ್ತ್ರಿ, ಅವನ ಮದ್ವೆ ಒಂದು ಮಾಡಿಸ್ರಿ. ಆಯ್ತಪ್ಪ, ಮದುವೆ ಆಯ್ತು. ಅಯ್ಯೋ ನನ್ನ ಮಗನಿಗೆ ಮಕ್ಕಳೇ ಆಗವಲ್ತ್ರಿ. ಈ ಸಮಸ್ಯೆಗಳ ಸುರಿಮಳೆ ಒಂದು ಮಾಲೆ ಇದು ಈ ಸಂಸಾರ ಅಂದ್ರೆ. ಇವತ್ತು ಒಂದ್ ಕಡೆ ನನ್ನ ಕಡೆ ಏನೋ ಬಡತನ ಪರಿಸ್ಥಿತಿ ಅದ, ಆಯ್ತಪ್ಪ ಬಡತನ ಪರಿಸ್ಥಿತಿ ನೀಗ್ತು. ನಾಳೆ ಏನೋ ಒಂದು ಆಕ್ಸಿಡೆಂಟ್ ಆಯ್ತು, ನಾಳೆ ಏನೋ ಆರೋಗ್ಯ ಒಳಗೆ ಏರ್ಫೇರ್ ಆಯ್ತು, ಏನೋ ಮನಿ ತುಡುಗಾಯ್ತು. ಏನು 1, 2, 108 ಸಮಸ್ಯೆಗಳು ಇದು ಇರ್ತಕ್ಕದ್ದೇ, ಇದು ಯಾರಿಗೂ ಬಿಟ್ಟಿದ್ದಲ್ಲ. ಈ ಎಲ್ಲ ಸಮಸ್ಯೆಗಳ ಮಧ್ಯೆಯೂ ಕೂಡ ನನಗೆ ಅದನ್ನ ಸಂಬಂಧ ಇಲ್ಲ. ನಾನು ನಿಸ್ಸಂಗಿದ್ದೀನಿ, ನಾನು ಅಸಂಗಿದ್ದೀನಿ, ನಾನು ಆತ್ಮನಿದ್ದೀನಿ. ಬಂದಿರತಕ್ಕಂಥ ಎಲ್ಲ ಸಮಸ್ಯೆಗಳು ಈ ದೇಹಕ್ಕೆ ಬರ್ತಾವ. ನಾನು ಈ ದೇಹಾತೀತ ಇದ್ದೀನಿ, ಈ ದೇಹಿ ಇದ್ದೀನಿ, ನನ್ನ ದೇಹ ಅಲ್ಲ. ನನ್ನ ನಿಜ ಸ್ವರೂಪ ಏನು ಕಂಡುಕೊಂಡು
ಹೊರಗಿನ ಪ್ರಪಂಚಕ್ಕೆ ಹೆಂಗ ಆಗ್ತದ ಆಗ್ಲಿ, ಹೇಗೆ ಇದು ಕಮಲ ರೊಜ್ಜಿನೊಳಗೆ ಇರ್ತದ, ಖರೆ ಆ ರೊಜ್ಜಿಗೆ ಅದ್ರ ಸಂಬಂಧ ಇಲ್ಲೇ ಹೇಗೆ ತಾನು ಪ್ರಸನ್ನವಾಗಿ ಇರ್ತದೋ, ಸ್ವಚ್ಛವಾಗಿ ಇರ್ತದೋ, ಹಂಗೆ ಈ ಪ್ರಪಂಚದಾಗ ಇರ್ಬೇಕಂದ್ರ ಒಂದು ನಾವ್ ಹೇಗಿರ್ತದ ನೀರೊಳಗ, ನೀರು ಈ ಸಾಗರ, ಅದನ್ನ ನೀರ್ ಒಳಗಡೆ ಬಂದ್ರ ತೊಂದ್ರೆ, ನೀರೊಳಗ ನಾವು ತೇಲಾಡ್ಲಿ, ನಾವಿರೋದೇ ನೀರೊಳಗೆ ತೇಲಾಡ್ಲಿಕ್ಕೆ. ಹಂಗೆ ನಾವು ಈ ಪ್ರಪಂಚದ ಎಲ್ಲ ತಗಾದೆಗಳ ಒಳಗ ನಾವ್ ಇರ್ಲೇಬೇಕು. ಇದ್ರನ್ನು ಓಡ್ ಹೋಗ್ಲಿಕ್ಕಂತೂ ಆಗಂಗಿಲ್ಲ. ಯಾರು ನಾವು ಈ ಸಂಸಾರ ಒಳಗಿರ್ತಾರೋ, ಈ ಪ್ರಾಪಂಚಿಕರು ಇರ್ತಾರೋ, ಇದನ್ನ ಬಿಟ್ಟು ಹಿಮಾಲಯಕ್ಕೆ ಹೋದೆ, ನರ್ಮದಾಕೆಲ್ಲಿ ಓಡ್ ಹೋದೆ ಅಂತ ಸಾಧ್ಯ ಇಲ್ಲ. ಈ ಇರಬೇಕು, ಈಸ್ಬೇಕು, ಇದ್ದು ಜಯಿಸ್ಬೇಕು. ಅದು ಈ ಸಂಪ್ರದಾಯದ ವಿಶೇಷತೆ. ಅಂದ್ರೆ ಪ್ರತಿಯೊಬ್ಬರಿಗೂ ಆ ಆನಂದ, ಆ ಸುಖ ಪಡಿಲಿಕ್ಕೆ ಈ ಪ್ರತಿಯೊಬ್ಬರಿಗೂ ಅಧಿಕಾರ ಇದೆ. ಈ ಎವ್ರಿವನ್ ಈಸ್ ಎಲಿಜಿಬಲ್ ಫಾರ್ ದ್ಯಾಟ್ ಅಂತ ಹೇಳ್ಕೊಡುವಂತಹ ಸಂಪ್ರದಾಯ ಇದು. ಗುರುಜಿ, ಈಗ ನಾ ಇನ್ನೊಂದು ಕ್ವಶನ್ ತಮ್ಗೆ ಕೇಳ್ಬೇಕಂದ್ರೆ, ಒಂದು ವರ್ಷನಲ್ಲಿ ಅಂದಾಜು ಅಪ್ರಾಕ್ಸಿಮೇಟ್ ಎಷ್ಟು ಭಕ್ತರ ಆಗಮನ ಇಲ್ಲಿ ಆಗಬಹುದು? ಎಲ್ಲೆಲ್ಲಿಂದ ಬರ್ತಾರೆ ಭಕ್ತರು ಇಲ್ಲಿ? ವಿಶೇಷವಾಗಿ ಈ 3 ಸಪ್ತಾಹಗಳೇನವ, ಗಣೇಶ ಚತುರ್ಥಿ, ದತ್ತ ಜಯಂತಿ, ರಾಮನವಮಿ, ಸಾವಿರಾರು ಭಕ್ತಗಳನ್ನ ಬಂದಿರ್ತಾರ. ಆಮೇಲೆ ಗುರು ಪೂರ್ಣಿಮೆಗೂ ಬರ್ತಾರ. ಆಮೇಲೆ ಮೊನ್ನೆ ಶಿವರಾತ್ರಿ ಅವಾಗ ಬರ್ತಾರ. ಹಿಂಗ ಬೇರೆ ಬೇರೆ ಸಣ್ಣ ಒಂದೊಂದು ದಿವಸ, 2 ದಿವಸದ ಇವು ಆಚರಣೆಗಳು ಇರ್ತಾವ, ಅದಕ್ಕೂ ಬಂದಿರ್ತಾರ. ಸಂಖ್ಯೆ ಹಂಗೆ ಇಡೋದು ಆ ತರ ಏನ ರಿಜಿಸ್ಟರ್ ಮೇಂಟೈನ್ ಅದು ಏನ್ ಮಾಡಿಲ್ಲ. ಯಾಕಂದ್ರೆ ಇದೊಂದು ಯಾವ್ದು ಹೋಟೆಲ್ ಅಲ್ಲ, ಲಾಡ್ಜ್ ಅಲ್ಲ. ಯಾರು ಸಾವಿರಾರು ಜನ, ಎಸ್ಪೆಷಲಿ ಗಣೇಶ ಚತುರ್ಥಿ, ಕೆಲವರು ಜಗತ್ತಿನ ಯಾವ ಮೂಲೆಯಲ್ಲಿ ಇದ್ರೂ ಕೂಡ ನಾವು ಗಣೇಶ ಚತುರ್ಥಿ ಸಪ್ತಾಹ ತಪ್ಸಂಗಿಲ್ಲ. ಹುಟ್ಟಿದ ಆರೋಗ್ಯ ಮಹಾರಾಷ್ಟ್ರದಿಂದ ಬರ್ತಾರಂತ. ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ್, ಅಂದ್ರೆ ದಿಲ್ಲಿ ಒಳಗೂ ಮಹಾರಾಜರು ಭಕ್ತರಿದ್ದಾರೆ, ಮಧ್ಯಪ್ರದೇಶ್, ಬೇರೆ ಬೇರೆ ಸ್ಥಾನದಿಂದ ಬಂದಿರ್ತಾರ ಇಲ್ಲಿ ಬರ್ತಾರೆ. ಅವ್ರು ಅಂದ್ರೆ ಇದು ಒಂದು ರೀತಿಯಿಂದ ಶ್ರದ್ಧಾ ಕೇಂದ್ರ ಅದ. ಇಲ್ಲಿ ಬರ್ಲಿಲ್ಲ ಆದ್ರೆ ಸಮಾಧಾನ ಆಗಂಗಿಲ್ಲ. ಈಗ ನಮ್ಮ ಶಾಂತಿ ಕುಟೀರ ಆಶ್ರಮದ್ದು ವೆಬ್ಸೈಟ್ನು ಅದ, ಆ್ಯಪ್ನು ಅದ, ಶಾಂತಿ ಕುಟೀರ ಕನ್ನೂರ್ ಅಂತ ಯೂಟ್ಯೂಬ್ ಚಾನಲ್ನು ಅದ. ಕೆಲವು ಮಂದಿ ಭಾಳ ವಯಸ್ಸಾಗಿರ್ತದ, 90+ ಇರ್ತದ, 96 ಮಹಾರಾಜರ ಹಳೆ ಶಿಷ್ಯದ್ರು. ಅವ್ರಿಗೆ ಬರ್ಲಿಕ್ಕೆ ಆಗಂಗಿಲ್ಲ. ಅವ್ರು ಯೂಟ್ಯೂಬ್ ಮೇಲೆನೆ ಈ ಸಪ್ತಾಹದ ಏನು ಕವರೇಜ್ ಅದ ಅದನ್ನು ನೋಡಿ ಆನಂದ ಪಡ್ತಾರ. ಆದ್ರೂ ಪ್ರತಿ ಇಷ್ಟು ಸಪ್ತಾಹ, ಆಮೇಲೆ ಶಿಬಿರಗಳು ನಡೀತಾವ. ಶಿಬಿರಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂತಹ ಒಂದು ಸಂಖ್ಯೆ ಇರ್ತದೆ. ಯಾಕಂದ್ರೆ ಇದು 1-to-1 ಡಿಸ್ಕಷನ್ ಆಗಬೇಕು. ಎಲ್ಲ ಮನೆ ಮಠ ಎಲ್ಲ ಬಿಟ್ಟುಕೊಂಡು ಬರ ಮಕ್ಕಳು ಶಿಬಿರ ಇಲ್ಲ, ದೊಡ್ಡವ್ರಿಗೂ ಶಿಬಿರ ಮಾಡ್ತೀವಿ. ಪ್ರತಿ ಒಂದು ಸಪ್ತಾಹಕ್ಕಿಂತ ಮುಂಚೆ 7 ದಿವಸ ದೊಡ್ಡವರಿಗೆ ಶಿಬಿರ ಇರ್ತದೆ. ಯಾವ ತಿಂಗಳು ಬರುತ್ತೆ ಅದು? ಪ್ರತಿ ಸಪ್ತಾಹ. ಈಗ ಫಾರ್ ಎಕ್ಸಾಂಪಲ್, ಈಗ ನಮ್ಮ ರಾಮನವಮಿ ಸಪ್ತಾಹ ಸಮೀಪದ, ಅದು 19ರಿಂದ 26ವರೆಗೆ ಅದ. ಸೊ 19ಕ್ಕಿಂತ ಮುಂಚೆ 7 ದಿವಸ, ಅಂದ್ರೆ 12ರಿಂದ 18. ಅವರು ಅಪ್ ಆ್ಯಂಡ್ ಡೌನೇ ಮಾಡ್ಬೋದು? ಇಲ್ಲ, ಅವ್ರು ಇಲ್ಲಿ ಬಂದಿರ್ತಾರೆ, ಸಾಧಕರು. ಇಲ್ಲಿ ಯಾರು, ನಾವು ಇದು ಎಲ್ಲ ಕಡೆ ಅನೌನ್ಸ್ಮೆಂಟ್ ಮಾಡ್ತೀವಿ. ನಮ್ಮ ಶಾಂತಿ ಕುಟೀರ ಸಂದೇಶ ಅಂತ ಮ್ಯಾಗಝಿನ್ ಅದ, ಅದ್ರೊಳಗೂ ಹಾಕಿರ್ತೀವಿ. ಆಮೇಲೆ ನಮ್ಮ ಸುರಾಜ ಪಥ ಅಂತ ಒಂದು ಮಾಸಿಕ ಅದ, ಅದ್ರೊಳಗೂ ಹಾಕಿರ್ತೀವಿ. ಹಿಂಗಾಗಿ ಯಾರು ಸಂಪ್ರದಾಯಿಕರು ಬಂದು, ಹಾಗೆ ಗಣೇಶ ಚತುರ್ಥಿಗಿಂತ ಮುಂಚೆ 1 ತಿಂಗಳ ಶ್ರಾವಣ ಸಪ್ತಾಹ ಅಂತ ಇರ್ತದೆ. ಅದು ಸಾಧನ ಸಪ್ತಾಹ ಅಂತಾನೆ ಕಂಟಿನ್ಯೂ ಆಗಿರ್ತದೆ. ದತ್ತ ಜಯಂತಿಗಿಂತ ಮುಂಚೆನೂ ಒಂದು ವಾರ ಶಿಬಿರ ಇರ್ತದೆ. ಅಂದ್ರೆ ಸಾಧಕರು ಬಂದು ಒಂದ್ ಕಡೆ ಸೇರ್ಬೇಕು, ಸಾಧನೆ ಮಾಡಬೇಕು, ಭಕ್ತಿ ಮಾಡಬೇಕು, ಧ್ಯಾನಾದಿಗಳನ್ನ ಮಾಡಬೇಕು, ಚರ್ಚೆಗಳನ್ನ ಮಾಡಬೇಕು, ಅಧ್ಯಯನ ಮಾಡಬೇಕು, ಶ್ರವಣ ಮಾಡಬೇಕು. ಇದೇ ಉದ್ದೇಶ. ನೋಡಿ ವೀಕ್ಷಕರೇ, ಇದು ನನಗೆ 71 ವರ್ಷ ಮುಗಕ್ಕೆ ಬಂದು. ಈಗ ನಾಳೆ ಮೇಕೆ 71 ವರ್ಷ ಕಂಪ್ಲೀಟ್ ಆಗುತ್ತೆ ನನಗೆ. ನನ್ನ ಮುತ್ತಜ್ಜ ಅಂದರೆ ನನ್ನ ತಂದೆ ಫಾದರು ಇಲ್ಲಿ ಕನ್ನೂರದವ್ರಿ ಅವರು. ನಮ್ಗೆ ಅದಕ್ಕೆ ನಮ್ಗೆ ಕನ್ನೂರು ಅಂತ ಅಡ್ಡ ಹೆಸರು ಬಂದಿರೋದು. ಇಲ್ಲಿ ನಾನು 71 ವರ್ಷದೊಳಗೆ ಫಸ್ಟ್ ಟೈಮ್ ನಾ ಶಾಂತಿ ಕುಟೀರಿಗೆ ಬರ್ತಾ ಇರೋದು. ನಮ್ಮ ಕಣ್ಣುಗಳ ಏನು ನಮ್ದು ಇದು ಗೊತ್ತಿಲ್ಲ. ನಾವು ಕಣ್ಣಾರೆ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜಿ ನಾವು ಪಾದ ಸ್ಪರ್ಶ ಮಾಡಲಿಲ್ಲ, ಏನಿಲ್ಲ. ಅದು ನಮ್ಮ ಇದು ಅದು. ಬಟ್ ಇಲ್ಲಿ 71 ವರ್ಷದೊಳಗೆ ನನ್ನ ವಯಸ್ಸಾದ ಇಲ್ಲಿ ಬಂದೀನಿ ಫಸ್ಟ್ ಟೈಮ್ ಇವತ್ತು. ನಾನು ಇಲ್ಲಿ ಬಂದು ನೋಡಿದ್ರೆ ಒಂಥರ ಬೇರೆ ಒಂದು ಸ್ವರ್ಗ ಚಿತ್ರಣ ಇದೆ ಇಲ್ಲಿ. ನಾವು ಸ್ವರ್ಗ ನೋಡಿಲ್ಲ ಅಂತೇವಲ್ಲ, ಇಲ್ಲಿ ಬಂದರೆ ಸ್ವರ್ಗ ನೋಡ್ಬೋದು ನೀವು. ಅಂಥ ಒಂದು ವಾತಾವರಣ ಇದೆ ಇಲ್ಲಿ. ಈಗಾಗಲೇ ಅಪ್ಪಾಜಿ ಹೇಳಿದ್ರು, ಎಲ್ಲ ಮಕ್ಕಳಿಗೆ ಇದು ಕೊಡ್ತೇವೆ, ಈ ದೊಡ್ಡವರಿಗೂ ಪ್ರಶಿಕ್ಷಣ ಕೊಡ್ತೇವೆ ಕೆಲವೊಂದು ಟೈಮಿಂಗ್ದೊಳಗೆ. ಬಟ್ ನೀವು ಕಾಂಟ್ಯಾಕ್ಟ್ನೊಳಗೆ ಇರಬೇಕು, ನೀವು ಇಲ್ಲಿ ಬರ್ತಾ ಇರಬೇಕು.
ಇಲ್ಲಿ ಬಂದು ನೋಡಬೇಕು. ಇಲ್ಲಿ ಯಾವ ಎಂಟರ್ಟೈನ್ಮೆಂಟ್ ನಡೆದಿಲ್ಲ ಅಂತ ಹೇಳ್ತಾರೆ ಅಪ್ಪಾಜಿ. ನೀವು ಮೊಬೈಲ್ ನೋಡ್ಕೋಕುತ್ತೆ, ಟಿ ವಿ ನೋಡ್ಕೋಕುತ್ತೆ ಅಂಥವೇನಿಲ್ಲ. ಬರೀ ನಮ್ಮ ಅಪ್ಪಾಜಿ ಸದ್ಗುರು ಗಣಪತರಾವ್ ಮಹಾರಾಜಿ ಸಿಕ್ಕಾಪಟ್ಟೆ ಬುಕ್ಸ್ ಅವು ಓದ್ಬೇಕು ಕೊಡ್ತಾರೆ. ನೀವು ಧ್ಯಾನಗ್ರಸ್ತರಾಗಬೇಕು, ನೀವು ಕೆಲವೊಂದು ಸಾಧಕರು ಇರಬೇಕು, ಅಂಥವ್ರು ಇಲ್ಲಿ ಬರಬೇಕು. ಸುಮ್ಮನೆ ಏನೋ ಮಜಾ ಮಾಡ್ತೀನಿ ಅಂತ ಬರ್ಲಿಕ್ಕಲ್ಲ. ಇದು ಇಸ್ ನಾಟ್ ಟೂರಿಸ್ಟ್ ಪ್ಲೇಸ್, ಆಧ್ಯಾತ್ಮಿಕ ಕೇಂದ್ರ ಇದು. ಯಾರ ಆಧ್ಯಾತ್ಮಿಕತೆ ಒಳಗೆ ಒಲವಿರುತ್ತಲ್ಲ ಅವರು ಇಲ್ಲಿ ಬರಬಹುದು. ಭಾಳ ಬ್ಯೂಟಿಫುಲ್ ಪ್ಲೇಸ್ ಇದೆ ಇಲ್ಲಿ. ನಾ ಇಲ್ಲೇ ಇರ್ತೀನಿ, ಬಿಜಾಪುರದಿಂದ ಇಲ್ಲಿಗೆ ಬರಬೇಕು, ನನ್ನ ಮುತ್ತಜ್ಜಿನ ಊರು ನೋಡಬೇಕು ಅಂತ ಎಷ್ಟು ಇದು ಮಾಡಿದ್ರು, ಅದು ಇದನ್ನು ಶಾಂತಿ ಕುಟೀರ ಬಗ್ಗೆ ನಾ ಯೂಟ್ಯೂಬ್ ಮಾಡಬೇಕು ಅಂತ ಭಾಳ ವರ್ಷಗಳಿಂದ ನಾನು ಇವತ್ತು ಕೂಡಿ ಬಂತ ಅಪ್ಪಾಜಿಯವರಿಂದ. ಕೋಟಿ ಕೋಟಿ ಧನ್ಯವಾದಗಳು ಅಪ್ಪಾಜಿ ತಮಗೆ. ತಮ್ಮಿಂದ ಇದೆಲ್ಲ ಸಾಧ್ಯ ಆಯಿತು. ರೇಣುಜಿ ನನಗದು ಒಂದು ಮೂಲ ಮಾಡಿಕೊಟ್ರು. ನಾನು ಭಯದಿಂದೇ ಬಂದಿದ್ದೆ ತಮ್ಮ ಹತ್ರ. ತಾವು ಇಷ್ಟು ಸರ್ ಅದ ಇಷ್ಟು ಹಚ್ಕೊಂಡು ಮಾತಾಡ್ತೀರಿ, ನಮ್ಮ ಒಬ್ಬ ಮನಿ ಮೆಂಬರ್ ಥರ ಅನ್ನೋದೇ ನನಗೆ ಒಂದು ದೊಡ್ಡ ಇದು. ಇಲ್ಲಿ ವಾತಾವರಣ ಹಾಗದ ಅಂತ ಅನ್ನಿಸ್ತದೆ. ಅವತ್ತು ಅವರು ಏರ್ಫೋರ್ಸ್, ಅವರು ಹಲಸಂಗಿ ದೊಡ್ಡ ಶ್ರೀಮಂತರು, ಅವರು ಏರ್ಫೋರ್ಸ್. ನೀವು ದೊಡ್ಡ ನಟರಾಗಬೇಕತ್ತು ಬಂದವ್ರು ಚೇಂಜ್ ಮಾಡಿ ಇಲ್ಲಿದ್ದು ಬಂದಿರಿ. ಇವೆಲ್ಲ ಕೇಳಿದ್ರೆ ಇದು ಸ್ಥಾನ ಎಂಥ ಒಂದು ಡೈವರ್ಟ್ ಮಾಡ್ತದೆ ಮೈಂಡ್, ಎಂಥ ಆಧ್ಯಾತ್ಮಿಕತೆಗೆ ತಳ್ತದೆ ಅನ್ನೋದು ನೀವು ನೋಡ್ಬೇಕು. ಇದನ್ನು ಇಲ್ಲಿ ಬನ್ನಿ, ಇಲ್ಲಿ ಬಂದು ಅಪ್ಪಾಜಿಗೆ ನೀವು ಭೇಟಿಯಾರಿ, ಎಲ್ಲರಿಗೂ ಇಲ್ಲಿ ನೋಡ್ರಿ ವಾತಾವರಣ. ಮುಂಜಾನೆ ಬಂದು ಸಾಯಂಕಾಲ ಹೋಗ್ಬಿಟ್ರಿ, ನೋಡ್ಕೊಂಡು ಹೋಗ್ರಿ ವಾತಾವರಣ. ಮುಂದೆ ನಿಮ್ಮ ತಲೆಯೊಳಗೆ ಏನು ತಿಳಿತದೆ, ನೀವು ಆಧ್ಯಾತ್ಮಿಕತೆಗೆ ಬರ್ತಿರೋ ಇಲ್ಲೋ ನಿಮಗೆ ಬಿಟ್ಟು ವಿಚಾರ. ದಯಮಾಡಿ ಇಲ್ಲಿಗೆ ಬರ್ರಿ ಅಂತ ವಿನಂತಿ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು, ಕೋಟಿ ಕೋಟಿ ಮತ್ತೆ ಧನ್ಯವಾದಗಳಪ್ಪ. ಭೇದ ಭೇದಕ ಅರಿಯದ ಹಾದಿ ತೋರಿದನೆ